ಮಹರ್ಷಿಗಳಿದ್ದರು. ಮಹಾತಪಸ್ವಿ ಅಂಗೀರಸ ಮಹರ್ಷಿಗಳ ಶಿಷ್ಯರಾಗಿದ್ದರು. ಮುನಿಗಳಿಗೆ ಮೂಗಿನ ಮೇಲೆ ಸಿಟ್ಟು. ಭೂತಿಯು ಕಟ್ಟುನಿಟ್ಟಿನ ನಿಯಮಪಾಲಕನಾಗಿದ್ದ. ಅವನ ಜೊತೆ ಇರುವವರು ಅವನ ಹಾಗೆಯೇ ಇರಬೇಕೆಂದು ಭಾವಿಸಿದರು. ಎಲ್ಲಿನಷ್ಟಾದರೂ ನಿಯಮಭಂಗ ಮಾಡಿದರೆ ಅವರನ್ನು ಕ್ಷಮಿಸುತ್ತೇಳಿಲ್ಲ. ರಾತ್ರಿ ಹಗಲನ್ನು ಕೊಡುವ ಸೂರ್ಯ, ಹುಣ್ಣಿಮೆ ಅಮಾವಾಸ್ಯೆಗಳನ್ನು ಕೊಡುವ ಚಂದ್ರ, ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ, ಶಿಶಿರ ಎಂಬ 6 ಋತುಗಳು, ಹರಿಯುವ ನೀರು, ಉರಿಯುವ ಬೆಂಕಿ, ಬೀಸುವ ಗಾಳಿ ಎಲ್ಲವೂ ಇವನನ್ನೇ ಅನಿಸುತ್ತಿದ್ದವು. ನವಗ್ರಹಗಳು ಇವನ ಸೂಚನೆಯಂತೆ ನಡೆಯುತ್ತಿದ್ದವು. ಇವನ ಕಮಂಡಲಿನಲ್ಲಿ ಸರ್ವತೀರ್ಥಗಳು ನೆಲೆಸಿದ್ದವು. ಆದರೆ ಮಕ್ಕಳಿಲ್ಲದ ಕೊರತೆ ಎಂದಿತ್ತು. ಅದಕ್ಕೆ ತಪೋನಿರತನಾದ ಸೂರ್ಯ, ಚಂದ್ರ, ವಾಯು, ಮೇಘಾದಿಗಳು ಅವನಿಗೆ ಒಂದಿಷ್ಟೂ ಬಳಲಿಕೆ ಆಗದಂತೆ ನೋಡಿಕೊಂಡವು. ಯಾವ ದೇವರು ಒಲಿಯಲಿಲ್ಲ, ಸಂತಾನ ಭಾಗ್ಯವೂ ಲಭಿಸಲಿಲ್ಲ. ಭೂತಿಮುನಿ ತಪಸ್ಸಿನಿಂದ ಎದ್ದು ಆಶ್ರಮಕ್ಕೆ ತೆರಳಿದರು. ಭೂತಿಮುನಿಗೆ ಸುವರ್ಚಸ ಎಂಬ ತಮ್ಮನಿದ್ದರು. ಮಹಾತಪಸ್ವಿ. ಯಾವುದೋ ಯಜ್ಞ ಕಾರ್ಯವನ್ನು ಕೈಗೊಂಡು ಅದಕ್ಕೆ ತನ್ನ ಅಣ್ಣನೂ ಬರಬೇಕೆಂದು ಅಣ್ಣನನ್ನು ಕರೆದುಕೊಂಡು ಹೋಗಲು ತಾನೇ ಬಂದನು. ಅಣ್ಣನನ್ನು ಯಜ್ಞಕ್ಕೆ ಆಹ್ವಾನಿಸಿ ಹೋದನು. ತಮ್ಮನ ಕರೆಯನ್ನು ಮನ್ನಿಸಿದ ಭೂತಿಮುನಿ ಆಶ್ರಮದ ಅಗ್ನಿ ಕಾರ್ಯವನ್ನು ನೋಡಿಕೊಳ್ಳಲು ಶಾಂತಿ ಎಂಬ ಬಾಲಕನನ್ನು ನೇಮಿಸಿ ಹೋದನು. ಗುರುಗಳಿಂದ ಹಣೆಯನ್ನು ಸ್ವೀಕರಿಸಿದ ಶಾಂತಿ ಆಶ್ರಮದಲ್ಲಿ ನಡೆಯಬೇಕಾದ ಕಾರ್ಯಕ್ರಮಗಳನ್ನೆಲ್ಲ ನಡೆಸುತ್ತಿದ್ದವು. ಲೋಪವಿಲ್ಲದಂತೆ ಅಗ್ನಿ ಕಾರ್ಯವೂ ನಡೆಯುತ್ತಿತ್ತು. ಒಂದು ದಿನ ಶಾಂತಿಯು ಕುಶಾಸಂಧಿಗಳನ್ನು ಸಂಗ್ರಹಿಸಲು ಕಾಡಿಗೆ ಹೋಗಬೇಕಾಯಿತು. ಆದರೆ ಆಶ್ರಮದ ಅಗ್ನಿ ಕಾರ್ಯ ನೋಡಿಕೊಳ್ಳುವವರ್ಯಾರು ಬರುವವರೆಗೂ ಅಗ್ನಿ ನಂದದೆ ಉಳಿದೀತೆಂಬ ವಿಶ್ವಾಸದಲ್ಲಿ ಕಾಡಿಗೆ ಹೊರಟ. ಬಹುದಿನಕ್ಕೆ ಬೇಕಾಗುವಷ್ಟು ಕುಶಾಸಂಧಿಗಳನ್ನು ಸಂಗ್ರಹಿಸಿ ಅವಸರವಾಗಿ ಬಂದನು. ಆಶ್ರಮದಲ್ಲಿ ಅಗ್ನಿ ನೋಡಿದಾಗ ಶಾಂತವಾಗಿತ್ತು. ನಿಯಮಕ್ಕೆ ಭಂಗವಾಯಿತು ಎಂದು ಭಯದಿಂದ ಬೆವರಿದನು. ಗುರುಗಳ ಕೋಪವನ್ನು ನೆಂದೇ ತಳ್ಳಣಿಸಿ ಹೋದನು. ಆಶ್ರಮದ ತ್ಯಜಿಸಿ ಹೋದ ಅಗ್ನಿದೇವನನ್ನು ಮರಳಿ ಸ್ಥಾಪಿಸಬೇಕಾಗಿತ್ತು. ಶಾಂತಿಯು ಸರ್ವಸಮರ್ಪಣಾ ಭಾವದಿಂದ ಅಗ್ನಿದೇವನನ್ನ ಸ್ತುತಿಸಿದನು. ವಯಸ್ಸಿನಲ್ಲಿ ಕಿರಿಯವನಾದರೂ ಭಕ್ತಿಗೆ ಕೀಳುಂಟೆ. ಬಾಲಕನ ಕರೆಗೆ ಅಗ್ನಿದೇವ ಬಂದ. ಏನು ಬರಬೇಕು ಎಂದು ಬೇಡಿದನು. ದೇವ ಮರಳಿ ಅಗ್ನಿಕುಂಡದಲ್ಲಿ ಪ್ರಜ್ವಲಿಸು ಎಂದು ಬೇಡಿಕೊಂಡನು. ತಥಾಸ್ತು ಎಂದರು. ಹುಡುಗನ ಶ್ರದ್ಧೆಗೆ ಮನಸೋತ ಅಗ್ನಿದೇವ ಇನ್ನೇನಾದರೂ ವರ ಕೊಡೋಣವೆಂದು ಅಲ್ಲೇ ಇದ್ದನು. ಶಾಂತಿ ತನಗಾಗಿ ಏನನ್ನೂ ಬೇಡಲಿಲ್ಲ. ತನ್ನ ಗುರುಗಳಿಗೆ ಪುತ್ರನೋರ್ವನನ್ನು ಕರುಣಿಸು ಎಂದನು. ತಥಾಸ್ತು ಎಂದನು. ಗುರುಗಳು ಆಶ್ರಮಕ್ಕೆ ತೆರಳಿದಾಗ ಶಿಷ್ಯನ ಮುಖ ದಿವ್ಯ ತೇಜಸ್ಸಿಂದ ಕಂಗೊಳಿಸುವುದನ್ನು ಕಂಡು ಆಶ್ಚರ್ಯಚಕಿತರಾದರು. ಶಿಷ್ಯನನ್ನು ಹತ್ತಿರಕ್ಕೆ ಕರೆದು ಪ್ರಶ್ನಿಸಿದರು. ಶಾಂತಿಯು ಗುರು ಸನ್ನಿಧಿಯಲ್ಲಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿದನು. ಗುರು ಪ್ರಸನ್ನನಾಗಿ ವೇದಾಂಗ ರಹಸ್ಯವನ್ನು ಶಿಷ್ಯನಿಗೆ ಉಪದೇಶಿಸಿದನು. ಕಡೆಗೆ ಅಗ್ನಿಯ ವರಪ್ರಸಾದದಿಂದ ಪುತ್ರನೋರ್ವನನ್ನು ಪಡೆದನು. ಭೂತಿಯ ಮಗ ಭೌತ ಎಂದು ಕರೆಯಲ್ಪಟ್ಟು ಮುಂದೆ ಮನ್ವಂತರಾಧಿಪತಿ ಆದನು. ಶಾಂತಿಯ ಗುರುಭಕ್ತಿ ಎಷ್ಟು ಇರಿದು. ಧನ್ಯವಾದಗಳು.